ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಕ್ರಬೆಟ್ಟು ಮರೋಡಿ ಗ್ರಾಮದಲ್ಲಿರ್ತಕ್ಕಂಥ ಈ ಒಂದು ಗ್ರಾಮೀಣ ಪ್ರದೇಶದ ಒಂದು ಶಾಲೆಯನ್ನು ಇವತ್ತು ಉನ್ನತೀಕರಿಸಿ ಒಂದು ಸುಂದರವಾಗಿರ್ತಕ್ಕಂಥ ಶಾಲೆಯ ನಿರ್ಮಾಣದ ಕಾರ್ಯವನ್ನು ಇಲ್ಲಿಯ ಶಾಲಾಭಿವೃದ್ಧಿ ಸಮಿತಿಯವರು ಮತ್ತು ಇದನ್ನು ನಿರ್ಮಾಣ ಮಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಜಯಂತ್ ಕೋಟ್ಯಾನ್ರ ನೇತೃತ್ವದಲ್ಲಿ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಗ್ರಾಮೀಣ ಶಾಲೆಯನ್ನು ಕಟ್ಟಬೇಕೆನ್ನುವಂಥ ಸದುದ್ದೇಶವನ್ನು ಇಟ್ಟುಕೊಂಡು ಊರಿನವರ ಸಹಕಾರದಿಂದ ಮತ್ತು ದಾನಿಗಳ ಸಹಕಾರದಿಂದ ಈ ಒಂದು ಶಾಲೆ ನಿರ್ಮಾಣ ಮಾಡಬೇಕೆನ್ನುವಂಥ ಆಶಯವನ್ನು ಇಲ್ಲಿಯ ಮುಖ್ಯೋಪಾಧ್ಯಾಯರು ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಜಯಂತ್ ಕೋಟ್ಯಾನ್ರು ಅದನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಪ್ರಾಯಶಃ ಇವತ್ತು ಸುಮಾರು 1,30,00,000 ರೂಪಾಯಿ ವೆಚ್ಚದಲ್ಲಿ ಕಳೆದ ಅವಧಿಯಲ್ಲಿ ಸುಮಾರು 80 ಲಕ್ಷ ರೂಪಾಯಿಯನ್ನು ಈ ಶಾಲೆಯ ನಿರ್ಮಾಣಕ್ಕೆ ಸನ್ಮಾನ್ಯ ನಾಗೇಶ್ ಅವರು ಶಿಕ್ಷಣ ಸಚಿವರಾಗಿದ್ದಾಗ ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಾಯಿತು. ಸನ್ಮಾನ್ಯ ಸಂಸತ್ ಸದಸ್ಯರು ಸುಮಾರು 30 ಲಕ್ಷ ರೂಪಾಯಿ ಅನುದಾನವನ್ನು ಈ ಸಂಸ್ಥೆಗೆ ಕೊಡುವ ಮೂಲಕ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಶಾಲೆ ಯಾವ ರೀತಿಯಾಗಿ ನಿರ್ಮಾಣ ಆಗಬೇಕೆನ್ನುವಂಥ ಒಂದು ಶಾಲೆ ಮಾದರಿ ಶಾಲೆಯನ್ನಾಗಿ ಇವತ್ತು ಕುಕ್ರಬೆಟ್ಟಿನ ಈ ಶಾಲೆ ಎದ್ದು ನಿಂತಿರ್ತಕ್ಕಂಥದ್ದು. ಪ್ರಾಯಶಃ ಇಲ್ಲಿಯ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಆಮೇಲೆ ನಮ್ಮ ಜಯಂತ್ ಕೋಟ್ಯಾನ್ರವರು, ನಮ್ಮ ಸುಫಲ ಟೀಚರ್ ಅವರು, ಇವರು ಎಲ್ಲರೂ ಸೇರಿಕೊಂಡು ಈ ಶಾಲೆಯನ್ನು ಒಂದು ಸುಂದರವಾಗಿ ಮತ್ತು ಮಾದರಿಯಾಗಿ ಪ್ರಾಯಶಃ ಪ್ರಕಾಶ್ ಅಂಚನ್ರವರು ಇದಕ್ಕೆ ಒಂದು ಪ್ರೇರಣೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕೆ ಈ ಸಂದರ್ಭದಲ್ಲಿ ಅವರನ್ನು ನೆನಪು ಮಾಡಬೇಕು. ಪ್ರಕಾಶ್ ಅಂಚನ್ರವರ ಪ್ರೇರಣೆಯಿಂದ ಈ ಜಯಂತಣ್ಣನವರು, ಯಶೋಧರಣ್ಣ ಇವರೆಲ್ಲ ಸೇರಿಕೊಂಡು ಇದಕ್ಕೆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದರು. ಪ್ರಾಯಶಃ ಇಲ್ಲಿಯ ಸ್ಥಳೀಯ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಸೇರಿಕೊಂಡು ಒಂದು ಗ್ರಾಮೀಣ ಪ್ರದೇಶದ ಶಾಲೆಯ ನಿರ್ಮಾಣದ ಕಾರ್ಯವನ್ನು ಮಾಡುವಂಥ ನಿಟ್ಟಿನಲ್ಲಿ ಹೆಜ್ಜೆಯನ್ನಿಟ್ಟು ಮುಂದಿನ ವಾರದಲ್ಲಿ ಇದನ್ನು ಲೋಕಾರ್ಪಣೆಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಕುಕ್ರಬೆಟ್ಟು ಶಾಲೆ 16 ಮಕ್ಕಳು ಇದ್ದಂಥ ಸಂದರ್ಭದಲ್ಲಿ ಈ ತಾಲೂಕಿಗೆ ಹೊಸತಾಗಿ ಕ್ಷೇತ್ರದ ಶಾಸಕರಾಗಿ ಹರೀಶ್ ಪೂಂಜರು ಆಯ್ಕೆಯಾದಂಥ ಸಂದರ್ಭದಲ್ಲಿ ಇಲ್ಲಿಯ ಮುಖ್ಯೋಪಾಧ್ಯಾಯರಾದಂಥ ಸುಫಲ ಮೇಡಮ್ ಮತ್ತು ಹಳೆ ವಿದ್ಯಾರ್ಥಿಗಳು, ಪ್ರದೀಶರು, ಯಶೋಧರ ಬಂಗೀರು ಎಲ್ಲರೂ ಸೇರಿಕೊಂಡು ನಮ್ಮ ದೇವಸ್ಥಾನದಲ್ಲಿ ಶಾಸಕರು ಬಂದಾಗ ಅಲ್ಲಿಗೆ ನಾವು ಹೋದಾಗ ಅವರ ಹತ್ರ ಒಂದು ಮನವಿಯನ್ನು ಮಾಡಿದ್ದೇವೆ. ಈ ಶಾಲೆಯನ್ನು ಉಳಿಸಬೇಕು ಅಂತ ಮಾತನ್ನು ಹೇಳಿದಾಗ ಶಾಸಕರು ಅವತ್ತೊಂದು ಮಾತನ್ನು ಹೇಳಿದರು, ನೀವು ಶುರುವಿಗೆ ಆ ಶಾಲೆಗೆ ಮಕ್ಕಳ ಸಂಖ್ಯೆಯನ್ನು ಮಾಡಿ ಮತ್ತು ನಾನೆಲ್ಲ ಬೇಕಾದಂಥ ಮೂಲಭೂತ ಸೌಕರ್ಯ ಕಟ್ಟಡವನ್ನು ನಾನು ಕೊಡ್ತೇನೆ ಅಂತ ಮಾತನ್ನು ಹೇಳಿದರು. ಅದನಂತರ ನಾವೆಲ್ಲರೂ ಊರಿನ ಹಳೆ ವಿದ್ಯಾರ್ಥಿಗಳು ಮತ್ತು ನಮ್ಮ ಮುಖ್ಯೋಪಾಧ್ಯಾಯರು ಎಲ್ಲರೂ ಊರಿನವರು ಸೇರಿಕೊಂಡು ಈ ಶಾಲೆಯಲ್ಲಿ ನಮ್ಮ ಪ್ರದೀಶ್ ಆರೋದ್ರವರು ಸೇರಿಕೊಂಡು ಪ್ರಕಾಶ್ ಅಂಚನ್ರನ್ನು ಈ ಗ್ರಾಮಕ್ಕೆ ಬರಮಾಡಿಕೊಂಡ್ರು. ಆ ಸಂದರ್ಭದಲ್ಲಿ ಪ್ರಕಾಶ್ ಅಂಚನ್ರು ಒಂದು ದಿವಸದ ಗ್ರಾಮ ವಾಸ್ತವ್ಯವನ್ನು ಮಾಡಿದರು. ಆ ಗ್ರಾಮ ವಾಸ್ತವ್ಯವನ್ನು ಮಾಡಿ ಎಲ್ಲರನ್ನೂ ಊರಿನವರನ್ನು ಸೇರಿಸಿಕೊಂಡು ಅವರಲ್ಲಿ ಒಂದು ಗ್ರಾಮ ಸಭೆಯನ್ನು ಮಾಡಿದರು. ಆ ಗ್ರಾಮ ಸಭೆಯಲ್ಲಿ ಪ್ರಕಾಶ್ ಅಂಚನ್ರು ಉತ್ತಮವಾಗಿ ಹೇಳಿದ್ದಾರೆ. ಯಾಕಂತ ಹೇಳಿದರೆ ಇದು ನಮ್ಮ ಶಾಲೆ, ಈ ನಮ್ಮ ಶಾಲೆಯನ್ನು ನಾವು ಉಳಿಸಬೇಕು ಎನ್ನುವ ಮಾತನ್ನು ಹೇಳಿದಾಗ ಅವತ್ತೊಂದು ಸಮಿತಿಯನ್ನು ಮಾಡಿದರು. ಆ ಸಮಿತಿಯಲ್ಲಿ ನನ್ನನ್ನು ಅಧ್ಯಕ್ಷನಾಗಿ ಪ್ರಕಾಶ್ ಅಂಚನ್ರು ಗ್ರಾಮದ ಎಲ್ಲ ಜನರು ಸೇರಿಕೊಂಡು ಮಾಡಿದರು. ಅವತ್ತಿನಿಂದ ನಮಗೆ ಒಂದು ಜವಾಬ್ದಾರಿ ಬಂತು. ಹಾಗಾಗಿ ಶಾಸಕರ ಬಳಿಗೆ ನಾವು ಪ್ರಥಮವಾಗಿ ಹೋದಾಗ ಅವ್ರು ಹೇಳಿದರು, ನಾನು ಶಾಸಕನಾಗಿರುವ ಸಂದರ್ಭದಲ್ಲಿ ನೀವು ಮರಡಿ ಗ್ರಾಮದ ಈ ಶಾಲೆಗೆ ಏನು ಬೇಕು ಅಂತ ಕೇಳ್ತೀರಾ ಅದನ್ನು ನಾನು ಕೊಡ್ತೇನೆ ಅಂತ ಒಂದು ಮಾತನ್ನು ಹೇಳಿದರು. ಹಾಗಾಗಿ ಫಸ್ಟಿಗೆ ಹೋದಾಗ ಒಂದು 60 ಮಕ್ಕಳ ಸಂಖ್ಯೆಯನ್ನು ಮಾಡಿದಾಗ ಶುರುವಿಗೆ ನಮ್ಮ ಶಾಸಕರಲ್ಲಿ ಹೋದಾಗ ಅವ್ರು ಹೇಳಿದರು, ಆ ಶಾಲೆಗೆ ಆಂಗ್ಲ ಮಾಧ್ಯಮ ಶಾಲೆಯ ಪರವಾನಗಿಯನ್ನು ಸರಕಾರದ ಮುಖಾಂತರ ಮಾಡಿಕೊಟ್ರು. ಭಾಳ ಖುಷಿಯಾಯಿತು. ಅಂದಿನಿಂದ ಇಲ್ಲಿನ ಗ್ರಾಮೀಣ ಪ್ರದೇಶದ ಕೂಲಿ ಕಾರ್ಮಿಕರು ಇರುವಂಥ ಒಂದು ಪ್ರದೇಶ, ಕೃಷಿ ಕಾರ್ಮಿಕರು ಇರುವಂಥ ಪ್ರದೇಶ, ಎಲ್ಲ ಬಡ ಮಕ್ಕಳು ಆಂಗ್ಲ ಮಾಧ್ಯಮ ಶಾಲೆ ಹೋಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಶಾಲೆಗೆ ಸರಿಸುಮಾರು 182 ಮಕ್ಕಳ ಸಂಖ್ಯೆ ಏರಿಕೆಯಲ್ಲಿ ಊರಿನ ಜನರು ಸೇರಿಸಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಈ ಶಾಲೆಗೆ ನಿರಂತರವಾಗಿ
ನಮ್ಮ ಶಾಸಕರು ಕಟ್ಟಡದ ವ್ಯವಸ್ಥೆ ಇರ್ಬೋದು, ಶೌಚಾಲಯದ ವ್ಯವಸ್ಥೆ ಇರ್ಬೋದು, ಆಟದ ಮೈದಾನ ಇರ್ಬೋದು, ಎಲ್ಲ ಮೂಲಭೂತ ಸೌಕರ್ಯಕ್ಕೆ ಸಹಕಾರವನ್ನು ಶಾಸಕರು ಮತ್ತು ನಮ್ಮ ಸಂಸದರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಮತ್ತು ವಿಶೇಷವಾಗಿ ನಾನು ಹೇಳಲೇಬೇಕು, ನಾವು ಸುರಿಗೆ ನಮಗೆ ಶಿಕ್ಷಕರ ಕೊರತೆ ಇತ್ತು. ಆ ಸಂದರ್ಭದಲ್ಲಿ 9 ಶಿಕ್ಷಕರನ್ನು ಸರಿಸುಮಾರು 6 ಟೀಚರ್ಸ್ ಸಂಬಳವನ್ನು ಸಮಿತಿಯಿಂದ ಕೊಡುವ ಮುಖಾಂತರ ಅವತ್ತು ನಮಗೆ ಸಹಕಾರ ಕೊಟ್ಟವರು ಒಂದು MS ಪೂಜಾರಿ ಮತ್ತು ಅವರ ಇಸ್ರೇಲ್ನ ತಂಡ. ಅವರು ಸಹ ನಮಗೆ ಪ್ರತಿ ತಿಂಗಳು ಶಾಲೆಗೆ ಸಂಬಳ ಕೊಡುವ ದೃಷ್ಟಿಯಲ್ಲಿ ಒಂದಿಷ್ಟು ಸಹಕಾರವನ್ನು ಮತ್ತು ಊರಿನ ದಾನಿಗಳು ನಾನು ಸಹ ಕೆಲವರಲ್ಲಿ ಕೇಳಿಕೊಂಡಾಗ ಹೆಚ್ಚು ನಮಗೆ ಸಹಕಾರವನ್ನು ಕೊಟ್ಟು ಆ ಶಾಲೆಯನ್ನು ಉಳಿಸುವ ಕೆಲಸವನ್ನು ದಾನಿಗಳು ಮಾಡಿದ್ದಾರೆ. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಖುಷಿ ಏನಂತ ಹೇಳಿದರೆ, ನಾನು 5 ವರ್ಷದ ಕಾಲ ಒಂದು ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದಕ್ಕೆ ನನಗೆ ಖುಷಿಯಾಗಿದೆ. ನಮ್ಮ ಶಾಸಕರು ಎಲ್ಲ ಕೇಳಿದ್ದನ್ನು ಈ ಒಂದು ಶಾಲೆಗೆ ಕೊಟ್ಟಿದ್ದಾರೆ. ಈ ಶಾಲೆ ಮತ್ತು ನಮ್ಮ ಮರಡಿ ಗ್ರಾಮದ ಒಂದು ದೇವಸ್ಥಾನ ಎರಡನ್ನೂ ಅಭಿವೃದ್ಧಿ ಕೊಂಡೋಗುವಲ್ಲಿ ನಮ್ಮ ಶಾಸಕರ ಪ್ರಯತ್ನ ಇದೆ. ವಿಶೇಷವಾಗಿ ಈ ಶಾಲೆಗೆ ಪ್ರಕಾಶ್ ಸಂಚಂದ್ರ ಒಂದು ಬಸ್ಸನ್ನು ಕೊಟ್ಟಿದ್ದಾರೆ. ಅದ ನಂತರ ವಿಶೇಷವಾಗಿ ಸುರಿಗೆ ನಮ್ಮ ಶಾಸಕರು ಕೆಳಗಿನ ಶಾಲೆಗೆ ಒಂದು ದುರಸ್ತಿಯ ವ್ಯವಸ್ಥೆಗೆ 2 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅದ ನಂತರ ಈ ಶಾಲೆಯ ಆಟದ ಮೈದಾನಕ್ಕೆ ಸರಿಸುಮಾರು 5 ಲಕ್ಷ ರೂಪಾಯಿ ಅನುದಾನವನ್ನು ಆಟದ ಮೈದಾನಕ್ಕೆ ಕೊಟ್ಟಿದ್ದಾರೆ. ಅದ ನಂತರ ಒಂದು ಉತ್ತಮವಾದ ಶೌಚಾಲಯ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ 10 ಲಕ್ಷ ರೂಪಾಯಿಯನ್ನು ಶೌಚಾಲಯಕ್ಕೆ ಕೊಟ್ಟಿದ್ದಾರೆ. ಸರಿಸುಮಾರು ಈ ಕಟ್ಟಡಕ್ಕೆ 60 ಲಕ್ಷವನ್ನು ಈ ಕಟ್ಟಡಕ್ಕೆ ಕೊಟ್ಟಿದ್ದಾರೆ. ಪುನಃ 5 ಲಕ್ಷ 65 ಲಕ್ಷ ರೂಪಾಯಿ ಈ ಕಟ್ಟಡಕ್ಕೆ ನೇರವಾಗಿ ನಮ್ಮ ಕೊಟ್ಟಿದ್ದಾರೆ. 30 ಲಕ್ಷ ರೂಪಾಯಿ ನಮ್ಮ ಕ್ಷೇತ್ರದ ಸಂಸದರಂತ ನಳಿನ್ ಕುಮಾರ್ ಕಟೀಲ್ ಅವರು ಕೊಟ್ಟಿದ್ದಾರೆ. ವಿಶೇಷವಾಗಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.